ಫ್ರೆಂಡ್ಸ್, ನಾವು ಇವತ್ತು ಸಿಂಪಲಾಗಿ ಗೀ ರೈಸ್ ಮಾಡ್ಕೊಂಬಿಡೋಣ. ನೋಡಿ, ಈರುಳ್ಳಿ ಹಸಿಮೆಣಸಿನಕಾಯಿ ಕೊಯ್ಕೊಂಡಿದ್ದೀವಿ. ನೋಡಿ, ಎಲ್ಲ ಮಸಾಲೆ ಐಟಮ್ಗಳು. ನೋಡಿ, ಪಾತ್ರೆ ಎಣ್ಣೆ ಹಾಕಿದ್ದೀವಿ. ಮಸಾಲೆ ಈರುಳ್ಳಿ ಹಾಕೊಂಡು ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಸಿಂಪಲ್ ಆಗಿ ಮಾಡ್ಕೊಳ್ಬೋದು. ಈಗ ನಾವು ನೀರು ಹಾಕ್ಬಿಟ್ಟಿದ್ದೀವಿ. ಈಗ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಕೊಯ್ದಾಕೊಂಡು ನೋಡಿ, ನಾವು ಪುದೀನ ಸೊಪ್ಪು, ಸ್ವಲ್ಪ ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀವಿ. ಉಪ್ಪು ಹಾಕ್ಕೊಂಡಿದ್ದೀವಿ. ಮಿಕ್ಸ್ ಮಾಡಿಕೊಂಡು ಇದು ನೀರು ಕುದಿಯೋ ಗಂಟೆ ವೇಟ್ ಮಾಡಿ ಆಮೇಲೆ ಅಕ್ಕಿ ಹಾಕ್ಕೊಳ್ಳೋಣ. ನೋಡಿ, ಅಕ್ಕಿ ಹಾಕಿದ್ದೀವಿ. ಜಾಮೂನನ್ನು ಮಾಡ್ತಾ ಇದ್ದೀವಿ ನಾವು. ನೋಡಿ, ಅದಕ್ಕೆ ನೀರು ಇಟ್ಟಿದ್ದೀನಿ, ಸಕ್ಕರೆನೂ ಹಾಕಿದ್ದೀನಿ, ಕುದೀತಾ ಇದೆ. ಇಲ್ಲಿ ನಾವು ಈ ಕಡೆ ಜಾಮೂನ್ ನೋಡಿ ಈ ಥರ ಉಂಡೆ ಮಾಡ್ಕೊಂಡಿದ್ದೀವಿ. MTR ಜಾಮೂನ್ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು. ಮಾಡ್ಕೊತಾ ಇದ್ದೀವಿ ಇವಾಗ. ನೋಡಿ, ಜಾಮೂನ್ ನಾವು ನೋಡಿ ಎಣ್ಣೆಲ್ಲ ತಳ್ತಾ ಇದ್ದೀವಿ. ಸ್ಲಿಮ್ಮಲ್ಲಿ ಕಳ್ಕೊಂಡು ಸಣ್ಣ ದಪ್ಪ ಇದ್ದೀವಿ. ಗೀ ರೈಸ್ ಆಗೋಯ್ತು. ನೋಡಿ, ಚೆನ್ನಾಗಿದೆ. ನೋಡಿ, ಸ್ವಲ್ಪ ತುಪ್ಪ ಹಾಕೋಣ. ಇವಾಗ ತುಪ್ಪ ಹಾಕೋಣ. ಜಾಮೂನ್ ರೆಡಿ ಆಗಿದೆ. ನೋಡಿ, ಈಗ ನಾವು ಮಟನ್ ಗ್ರೇವಿ ಮಾಡ್ಕೊಳ್ಳೋಣ. ನೋಡಿ, ಎಣ್ಣೆ ಹಾಕ್ಕೊಂಡಿದ್ದೀನಿ ಮಟನ್ ಗ್ರೇವಿಗೆ. ಆಗಿದೆ ನೋಡಿ, ಈರುಳ್ಳಿ ಬ್ರೌನ್ ಕಲರು. ಅದಕ್ಕೆ ನಾವು ಶುಂಠಿ ಪೇಸ್ಟ್ ಹಾಕ್ಕೊಳ್ಳೋಣ. ನಾನು ಮಾಡ್ದಂಗೆ ನೀವು ಮಾಡಿ ಫ್ರೆಂಡ್ಸ್, ತುಂಬ ಈಸಿ ಮಕ್ಕಳು ನಾವು ಹೇಳ್ಕೊಡೋದು. ಯಾರು ಬರ್ದಿರೋದ್ರೂ ಮಾಡ್ಬೋದು. ಶುಂಠಿ ಪೇಸ್ಟ್ನ ಕೈ ಹಾಕಿದೆ. ಟೊಮೆಟೊ ಹಾಕೋಣ. ನೋಡಿ, ಆ ಟೊಮೆಟೊ ಹಾಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಟೊಮೆಟೊ ಸ್ಮ್ಯಾಶ್ ಆಗಂಟ ನಾವು ಬೇಯಿಸ್ಕೊಂಡು ಸ್ಲಿಮ್ಮಲ್ಲಿ ಟೊಮೆಟೊ ಎಲ್ಲ ಇದಕ್ಕೆ ಸ್ಮ್ಯಾಶ್ ಆದಮೇಲೆ ಮಟನ್ ಬೇಯಿಸ್ಕೊಂಡಿದ್ದೆ ಅದನ್ನ ಹಾಕ್ತಾಯಿದ್ದೀನಿ. ಸಾಫ್ಟಾಗಿ ಬೇಯ್ತಾ ಇದ್ದ ಇರುವಾಗಲೇ ಒಂದು 7-8 ನಿಮಿಷ ಮಟನ್ ನಾವು ಈಜಿಲಿ ಇಟ್ಕೊಬೇಕು. ನಾನು ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ, ಸ್ವಲ್ಪ ನೀರು ಹಾಕ್ಬಿಟ್ಟು ನಾನು ಬೇಯಿಸ್ಕೊಂಡಿದ್ದೆ. ಫುಲ್ ಮಿಕ್ಸ್ ಮಾಡ್ಕೊಳ್ಳೋಣ. ಫ್ರೈ ಆಗುವಾಗ ಸ್ಲಿಮ್ಮ ಈ ಕಡೆ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ನುಗ್ಗೆಕಾಯಿ ಹಾಕ್ಕೊಳ್ಳೋಣ. ಚೆನ್ನಾಗಿ ತೊಳೆದು ಸಿಪ್ಪೆ ತೆಗೆದು ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಫ್ರೈ ಹಾಕೊಳ್ಳೋಣ. ಧನಿಯಾ ಪುಡಿ, ಖಾರದ ಪುಡಿ, ಅರಿಶಿನ ನಾವು ಈಗ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನೋಡಿ, ಈ ರೀತಿಯಾಗಿ ನಾವು ಎಣ್ಣೆನಲ್ಲೇ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ನೀರು
ಜಾಸ್ತಿ ನಾವು ಸಾಂಬಾರು ಮಾಡ್ಕೊಡ್ತೀವಿ ಅಷ್ಟು ಟೇಸ್ಟ್ ಫ್ರೈ ಮಾಡ್ಕೊಡ್ತೀವಿ, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನಾವು ಸ್ವಲ್ಪ ನೀರು ಹಾಕ್ಕೊಂಡು, ಯಾಕಂದರೆ ಇದು ನುಗ್ಗೆಕಾಯಲ್ಲಿ ಬೇಯಬೇಕಲ್ವ, ಅದಕ್ಕೋಸ್ಕರನೇ ನೋಡಿ ರೀತಿಯಾಗಿ ನಾವು ಇಷ್ಟು ನೀರು ಹಾಕ್ಕೊಂಡಿದ್ದೀವಿ. ಇಷ್ಟು ಇದು ಮುಳುಗಷ್ಟೇ ನೋಡಿ, ಅಷ್ಟೇ ಹಾಕಿದ್ದೀನಿ ನಾನು. ಇದು ಬೆಂದರೆ ಸೊರ ಗ್ಲಾಸ್ ತುಂಬ ಮಾತ್ರ ನಾನು ನೀರು ಹಾಕ್ತೀನಿ ಅಷ್ಟೇ. ಹಚ್ಕೊಂಡು ಬೇಯಿಸ್ಕೊಳ್ಳೋದು ನಾವು. ಜಾಸ್ತಿ ಉರಿನೂ ಬೇಡ, ಜಾಸ್ತಿ ಕಡಿಮೆನೂ ಬೇಡ, ಮೀಡಿಯಮ್ ಇದರಲ್ಲಿ ಇಟ್ಕೊಂಡು ನಾವು ಬೇಯಿಸ್ಕೊಳ್ಳೋಣ. ನಿಧಾನವಾಗಿ ಬೆಂದ್ರೇ ಆ ಮಟನ್ನಲ್ಲಿರೋ ಗೊಜ್ಜೆಲ್ಲ ಈಚೆ ಬಂದರೆ ತುಂಬ ಟೇಸ್ಟಿ ಇರುತ್ತೆ ಫ್ರೆಂಡ್ಸ್. ನೋಡಿ ಇದಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ ನಾವು. ನೋಡಿ ನೋಡಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಗೊಜ್ಜಾಗಿ ತುಂಬ ಚೆನ್ನಾಗಿರುತ್ತೆ.